ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದೊಂದು ಪುಣ್ಯ ಸ್ಥಳ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ, ಇದು ಪುರಾತನ ಕಾಲದ ಒಂದು ದೇವಸ್ಥಾನ, ನಂದೀಶ್ವರ ಅಂತೇಳಿ. ಆ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ತುಂಬ ಒಳ್ಳೆ ದೇವಸ್ಥಾನ ಕೂಡ. ಪುರಾತನ ಕಾಲದಂದರೆ ನಿಮಗೆ ಗೊತ್ತಾಗ್ಬೋದು, ಅದು ತುಂಬ ಹಳೆ ದೇವಸ್ಥಾನ ಆದ್ರೂ ತುಂಬ ಶ್ರೇಷ್ಠವಾಗಿದೆ. ತುಂಬ ಜನ ಇಲ್ಲಿ ಬರ್ತಾರೆ, ಪ್ರವಾಸಿ ತಾಣನೂ ಆಗಿದೆ ಇಲ್ಲಿ. ಮತ್ತು ನೋಡಿ, ಇಲ್ಲಿ ವರ್ಷಕ್ಕೊಮ್ಮೆ ಶಿವರಾತ್ರಿಯಲ್ಲಿ ಜಾತ್ರೆ ಮಾಡ್ತಾರೆ. ಆ ಜಾತ್ರೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಬನ್ನಿ, ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನಿಮಗೆ ಚುಟುಕಾಗಿ ತೋರಿಸ್ತೀನಿ. ನೋಡಿ, ಎಲ್ಲರೂ ಬಂದ್ರಿ. ನಾವು ಬಂದು ದೀಪಗಳನ್ನೆಲ್ಲ ಹಚ್ಚಿದ್ರು, ನಾವು ಬರೋಷ್ಟೊತ್ತಿಗೆ ನಾವು ಹಚ್ಚೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯಾವ ಥರ ದೇವಸ್ಥಾನ ಇನ್ನೂ ನೋಡಿಸ್ತೀನಿ ನಿಮಗೆ. ಒಳಗಡೆ ಹೋಗೋಕ್ಕಂತೂ ಆಗಲಿಲ್ಲ, ತುಂಬ ಜನ ಇದ್ದರು, ಅದರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ಫಸ್ಟು ಇಲ್ಲಿ ದೀಪ ಹಚ್ಚಿಬಿಡೋಣ ಅಂದ್ಬಿಟ್ಟು, ಮುಂಚೆ ಎಲ್ಲ ಒಳಗಡೆ ದೇವಸ್ಥಾನದ ಒಳಗಡೆನೇ ದೀಪ ಹಚ್ಚಕ್ಕೆ ಬಿಡೋರು. ಇವಾಗ ಜನ ಜಾಸ್ತಿ ಇರೋದ್ರಿಂದ ಒಳಗಡೆ ಎಲ್ಲ ಗಲೀಜು ಮಾಡ್ತಾರೆ ದೇವಸ್ಥಾನದ ಒಳಗಡೆ ಅಂದ್ಬಿಟ್ಟು, ಈಚೆನೇ ಎಲ್ಲ ಒಂದು ನಾಗರಕಲ್ಲು ಕಟ್ಟೆ ಇದೆ, ಅಲ್ಲಿ ಹಚ್ಚೋಕ್ಕೆ ಎಲ್ಲ ದಾರಿ ಮಾಡಿಕೊಟ್ಟಿದ್ರು. ಎಲ್ಲರೂ ಬಂದು ಅಲ್ಲಿ ದೀಪನ ಹಚ್ತಾ ಇದ್ದೀರಿ, ನೋಡ್ಬೋದು ನೀವು. ಇಲ್ಲಿ ಒಂದು ವಿಶೇಷ ಏನಂದರೆ, ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಫಿಲಮ್ಗಳು ತೆಗಿತಾರೆ. ಮತ್ತು ಪ್ರವಾಸಿ ತಾಣ ಆಗಿರೋದ್ರಿಂದ ಬೇರೆ ಕಡೆಯಿಂದ, ಬೇರೆ ದೇಶದಿಂದ ಎಲ್ಲ ಬಂದು ಇಲ್ಲಿ ನೋಡ್ತಾರೆ ಜನ, ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿದಿನ ಜನ ಇರ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ, ಟೂರಿಸ್ಟು. ನೋಡೋಕ್ಕೆ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಮೂವಿಗಳು ತೆಗೆದಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ. ಹಾಲುಂಡತ್ತವರು ಅವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿಂದ ತೆಗೆದಿದ್ದಾರೆ. ಜಾಸ್ತಿ ಫಿಲಿಮ್ಗಳೆಲ್ಲ ಈ ದೇವಸ್ಥಾನ ಚೆನ್ನಾಗಿರೋದ್ರಿಂದ ಇಲ್ಲೇ ತೆಗೆದಿದ್ದಾರೆ. ಇಲ್ಲಿ ಕಲ್ಯಾಣಿ ಎಲ್ಲ ಇದೆ, ಕಲ್ಯಾಣಿ ಒಳಗಡೆ ಹೋಗೋಕ್ಕೆಲ್ಲ ನಮ್ಮನ್ನು ಬಿಡಲ್ಲ. ಇವಾಗ ಜನ ಜಾಸ್ತಿ ಇರೋದ್ರಿಂದ ಯಾರಾದರೂ ನೀರಿಗೆ ಬೀಳ್ತಾರೆ ಅಂದ್ಬಿಟ್ಟು ಆ ಕಡೆ ಎಲ್ಲ ಬಿಟ್ಟಿಲ್ಲ ಏನೋ. ಸುಮ್ಮನೆ ನಾನು ಈಚೆ ಕಡೆ ಮತ್ತು ಒಳಗಡೆ ಮಾತ್ರ ತೋರಿಸ್ತಿದ್ದೀನಿ. ನೋಡಿ ಜನ ಯಾವ ಥರ ಇದ್ದಾರೆ ಅಂತ ಒಂದು ಸರಿ ನೋಡಿ. ಜನ ಎಷ್ಟು ನೀಟಾಗಿತ್ತಂದರೆ ದೇವಸ್ಥಾನ, ಜನ ಎಷ್ಟು ಬರ್ತಾರೋ ಅಷ್ಟು ಗಲೀಜು ಮಾಡಿಬಿಡ್ತಾರೆ. ಜನಕ್ಕೆ ಸ್ವಲ್ಪನೂ ಇದೆಲ್ಲ, ಹೋಗಿದ ಕಡೆ ಎಲ್ಲ ನೀಟಾಗಿ ಮಾಡಬೇಕು, ಬೇರೆ ಕಡೆ ಎಲ್ಲ ನೋಡಿದ್ರು ಕಲಿಬೇಕು, ಎಲ್ಲ ಗಲೀಜು ಮಾಡ್ತಾರೆ. ನೋಡಿ ಪಾಪ, ತಿರ್ಗಿ ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಅವ್ರಿಗೂ ಎಷ್ಟು ಕಷ್ಟ ಆಗ್ತೈತಿ. ಎಷ್ಟು ಜನ ಇದ್ದಾರೋ ಅದು ಸ್ವಲ್ಪನಾದರೂ ಡೀಸೆಂಟ್ ಇಲ್ಲ. ನೋಡಿ, ಎಲ್ಲಂದ್ರಲ್ಲೇ ಎಲ್ಲ ಬಿಸಾಕಿದ್ದಾರೆ. ಆದರೂ ಹೇಳ್ತಾ ಇರ್ತಾರೆ ಅವರು, ಎಲ್ಲಾದರೂ ಒಂದು ಕಡೆ ಹಾಕಿ ನೀಟಾಗಿ ಮಡಗಿ ಅಂತ. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ, ಆ ಪ್ರಸಾದನೆಲ್ಲ ತಿಂದ್ಬಿಟ್ಟು ಎಲ್ಲಂದ್ರಲ್ಲೇ ಎಸಿತಾರೆ, ಪೇಪರು, ಪ್ಲೇಟು ಎಲ್ಲ. ನೋಡಿ ಅಲಂಕಾರ, ನೋಡಿ ಲೈಟ್ ಅಲಂಕಾರ ಸಖತ್ತಾಗಿ ಮಾಡ್ಯವ್ರೆ. ನೋಡೋಕ್ಕಂತೂ ಸ್ವರ್ಗ ಇದ್ದಂಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ. ಇದು ದೇವಸ್ಥಾನದ ಹೊರಗಿನ ಭಾಗ, ಒಳಗಡೆ ಹೋಗಿಲ್ಲ. ಇಲ್ಲಿ ನಾವು ದೇವಸ್ಥಾನದ ಅವತ್ತು ಲಕ್ಷ ದೀಪೋತ್ಸವ ದಿನ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಈ ಸರಿ ಯಾವಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನೋಡಿ, ಒಳ್ಳೆಯ ಆಕ್ಟರ್ಸ್ನೆಲ್ಲ ಕರೆಸಿದ್ರು. ಮತ್ತು ಇದರಿಂದ ಕೇರಳದಿಂದ ಇದು ಪುಂಜಲಿ ದೈವ, ಆ ದೈವನೆಲ್ಲ ಕರೆಸಿದ್ರು. ಅದನ್ನ ನೋಡೋಕ್ಕೆ ತುಂಬ ಖುಷಿಯಾಯಿತು. ಜನದಲ್ಲಿ ಕಾಣಿಸಿಲ್ಲ, ಆದರೂ ನಾವೆಲ್ಲ ಒಂದು ಕಡೆ ಮೂಲೆಯಲ್ಲಿ ಹತ್ಕೊಂಡು ಮೇಲೆ ಹತ್ತಿ ನೋಡಬೇಕಂತ ನೋಡ್ತಾ ಇದ್ವಿ. ನೋಡಿ, ಜನ ಕಾಲಿಡಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ಜನ. ಆ ಜನದ ಮಧ್ಯದಲ್ಲಿ ನಾವು ಆಗೋ ಹೀಗೋ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕ್ಲಾರಿಟಿ ಇಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೊಬೇಡಿ. ಕಷ್ಟಪಟ್ಟು ಆ ಜನದಲ್ಲಿ ನುಗ್ಗಿ ವಿಡಿಯೋ ಮಾಡಿದ್ದೀನಿ. ನೋಡಿ, ಅಲ್ಲಿ ಪುಂಜುಳಿ ದೈವ ನೃತ್ಯ ಮಾಡ್ತೈತೆ. ಅದು ಹತ್ರ ಹೋಗಿ ಮಾಡೋಕ್ಕೆ ಜಾಗನೇ ಇಲ್ಲ, ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ, ಯಾವಾಗಾದರೂ ನೀವು ಒಂದ್ಸರಿ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ದೇವಸ್ಥಾನ ಅಂತ ಇದು, ನಂದಿ ಗಿರಿಧಾಮ, ನಂದಿ ಬೆಟ್ಟ ಪಕ್ಕನೇ ಇರೋದು. ಇದ್ರ ಪಕ್ಕದಲ್ಲಿ ಮತ್ತೆ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಇದೆ. ಇಲ್ಲಿ ಬಂದರೆ ಇಲ್ಲಿ ನೋಡ್ಬೋದು. ಮತ್ತು ಮುದ್ದೇನಹಳ್ಳಿಯಲ್ಲಿ ಹೋಗಿ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳನೂ ನೋಡ್ಬೋದು, ಪಕ್ಕದಲ್ಲೇ ಇರೋದು.
ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಒಂದು 3-4 ಕಿಲೋಮೀಟ್ರ್ ಇದೆ ಮುದ್ದೇನಹಳ್ಳಿ ಅಂತ. ಅದು ಅಲ್ಲಿ ಇಲ್ಲಿ 2 ಕಡೆ ನೋಡ್ಬೋದು. ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತೆ. ಒಂದ್ಸರಿ ಬಂದು ಯಾವಾಗಾದರೂ ವಿಸಿಟ್ ಮಾಡಿ. ತುಂಬ ಹೊತ್ತು ನೋಡಿದ್ವಿ ನಾವು ಅಲ್ಲಿ. ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿತ್ತು. ಸೊ ಇವು ಕುಂಡಲಿ ದೈವ ಡ್ಯಾನ್ಸ್, ಅದು ನೃತ್ಯ ನೋಡೋಕ್ಕೆ ಒಂಥರ ಚೆಂದ, ಏನೋ ಒಂಥರ ರೋಮಾಂಚನ ಆಗೋದು ನೋಡ್ತಾ ಇದ್ವಿ. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ದೊಡ್ಡದಾಗಿದೆ ಮತ್ತು ದೇವಸ್ಥಾನನೂ ಅಷ್ಟೇ. ನಮ್ಗೆ ಅದು ಇಷ್ಟ ಜಾಗ ಅಂತ ಇನ್ನೂ ಸರಿಯಾಗಿ ಅದು ಇಷ್ಟ ಫೈಲಲ್ಲಿ ಇದೆ ಜಾಗ ಅಂತ ನಮ್ಗೆ ಸರಿಯಾಗಿ ಇನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಆದರೂ ನಾವು ಪಕ್ಕದಲ್ಲೇ ಇದ್ಕೊಂಡು ಅವೆಲ್ಲ ಸ್ವಲ್ಪ ತಿಳ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡ್ತೀನಿ. ಇದು ಸದ್ಯಕ್ಕೆ ಈ ಜನದಲ್ಲಿ ಹೋಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ಹೋಗೋಕ್ಕೂ ಆಗಿಲ್ಲ. ದೇವಸ್ಥಾನಕ್ಕೆ ಗುಡಿ ಒಳಗಡೆ ಹೋಗೋಕ್ಕೂ ಆಗಲಿಲ್ಲ, ಸಖತ್ತು ಜನ ಇದ್ದಿದ್ದರಿಂದ. ಸ್ವಲ್ಪ ದೂರದಿಂದ ವಿಡಿಯೋ ಮಾಡಿದ್ದೀನಿ. ಯಾರು ಬೇಜಾರು ಮಾಡ್ಕೊಂಡ್ಬಾರ್ದು, ಸರಿಯಾಗಿ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡಿದ್ದೀನಿ. ನೋಡಿ ಜನ ಈ ಪಾರ್ಟಿ ಜನ ಇದ್ದರೆ ಎಲ್ಲಿ ಒಳಗಡೆ ಹೋಗಿ ನೀವು ಇದು ಮಾಡೋಕ್ಕಾಗ್ತದೆ, ವಿಡಿಯೋ ಮಾಡೋಕ್ಕೆ ಇಲ್ಲ ಆಗ್ತದೆ ಹೇಳಿ ನೀವೇ. ದೀಪದ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಡೆಕೋರೇಷನ್ಸು ಎಲ್ಲ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ದೇವ್ರ ಹತ್ರನೇ ಬಂದಂಗೆ ಇತ್ತು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ. ಅದೇ ನಾವು ನಿಂತಿರೋದು ನಮ್ಗೆ ಕಾಣಿಸ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾವು ನಿಂತಿರೋ ಹತ್ರನೇ ಬಂದ್ಬಿಟ್ಟು ಕುಂಜುಳಿ ದೈವ ನೃತ್ಯ ಮಾಡ್ತು. ತುಂಬ ಖುಷಿ ಆಯಿತು. ದೇವ್ರನ್ನ ನೋಡಿದಷ್ಟೇ ಖುಷಿ ಆಯಿತು. ಎಲ್ಲ ತುಂಬ ಜನ ವೀಡಿಯೋ ಮಾಡ್ಕೊತಾ ಇರ್ತಾರೆ. ಎಷ್ಟು ಹೋಗ್ತು ಬಿಡ್ತಾರಲ್ಲ, ಒಬ್ಬರು ನಾನು ಮಾಡ್ತೀನಿ ಅಂತ ಹಿಂದಿ ಮತ್ತೆ ಇರ್ತಾ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದೂರದಿಂದನೇ ನಾನು ಎಲ್ಲ ಇದನ್ನು ಏನಾದರೂ ಮಾಡಿ ಕಷ್ಟ ಮಾಡ್ಬೇಕಂತ ಮಾಡಿದ್ದೀನಿ. ಮತ್ತು ನಮ್ಮ ಮುಂದೆಯಿಂದ ಸೀದಾ ಮತ್ತೆ ಸ್ಟೇಜ್ ಮೇಲೆ ಹೋಯಿತು. ಅಲ್ಲಿ ಯಾವಾಗಾದರೂ ಒಂದ್ಸರಿ ವರ್ಷಕ್ಕೊಮ್ಮೆ ಇದು ಕಾರ್ತಿಕ್ ಸೋಮವಾರದಲ್ಲಿ ಲಕ್ಷ ದೀಪೋತ್ಸವ ನಡೀತದೆ. ಮತ್ತು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಜಾತ್ರೆ ನಡೀತೈತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ. ಒಂದ್ಸರಿ ಯಾವಾಗಾದರೂ ನೀವು ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ದೇವಸ್ಥಾನನ ನೋಡ್ಕೊಂಡು ಹೋಗಿ. ಈ ವಿಡಿಯೋನ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ.
ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಇದು ಎಂಟ್ರೆನ್ಸು, ಇದು ದೇವಸ್ಥಾನ ಮುಂಭಾಗದ ಎಂಟ್ರೆನ್ಸ್. ಇದು ಆವಾಗೆಲ್ಲ ತೋರಿಸಿದ್ದು ನಾನು ಕಾಂಪೌಂಡ್ ಒಳಗಡೆ. ಇದು ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತ ಹೋಗೋಣ ಅಂತ ಹೋದ್ರಿ. ಜನ ಫುಲ್ಲು ಕ್ಯೂ, ರಶ್ಶು ಜಾಸ್ತಿ ಇದ್ರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನ ಒಳಗಡೆ ಹೋದ್ರಿ, ಗರ್ಭಗುಡಿಗೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಈಚೆ ಬಾಗಿಲಲ್ಲೇ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಬಂದ್ಬಿಟ್ವಿ. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ನಾನು ಒಳಗಡೆ ಕರ್ಕೊಂಡ್ತೀನಿ ನೋಡಿ. ಇದು ದೇವಸ್ಥಾನದ ದ್ವಾರ ಬಾಗಿಲು ಒಳಗಡೆ. ಇದು ಜನ ನೋಡಿ ಯಾವ ಥರ ಹೋಗ್ತಾ ಇದ್ದಾರೆ ಒಳಗಡೆ. ಒಂದು 3 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಬೆಳಗ್ಗೆಯಿಂದ ಬರ್ತಾ ಇರ್ತಾರೆ, ಜನ ಹೋಗ್ತಾರೆ. ಆದರೆ ಈ ದೇವಸ್ಥಾನದ ಒಳಗಡೆ ನೈಟ್ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು 3 ಗಂಟೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ತಾರೆ ಕ್ಯೂ. ನಾವು ಹೋಗೋಕ್ಕೆ ಲೇಟ್ ಆಗಿತ್ತು, ಅದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಇದು ದೇವಸ್ಥಾನದ ಒಳಗಡೆ. ಇನ್ನು ಒಳಗಡೆ ಇನ್ನು ಕ್ಯೂವಲ್ಲಿ ಹೋಗಿ ಒಳಗಡೆ ಗರ್ಭಗುಡಿ ಐತೆ, ಅದರೊಳಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ನೋಡಿ ಇದೆಲ್ಲ ಪುರಾತನ ಕಾಲದ ಕಂಬಗಳು, ಆ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಇದು. ಟಿಪ್ಪು ಸುಲ್ತಾನರು ಇದ್ರಲ್ಲ, ಆಗಲಿಂದ ಇದೆ ದೇವಸ್ಥಾನ ಇದು. ಒಳಗಡೆ ನೋಡಿ ಯಾವ ಥರ ಅಲಂಕಾರ. ಆಚೆ ಬಂದರೆ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು. ದೇವ್ರನ್ನ ಒಳಗಡೆ ಬರೆದಿದ್ದವರು ಈಚೆನೆ ದರ್ಶನ ಮಾಡಲಿ ಅಂತಲ್ಲಿ ದೇವ್ರನ್ನ ಈಚೆನೆ ಇಟ್ಟಿದ್ರು. ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ಒಳಗಡೆ ಏನು ದೀಪ ಹಚ್ಚೋ ಆಗಿರಲಿಲ್ಲ. ಮುಂಚೆ ಎಲ್ಲ ಒಳಗಡೆ ಎಲ್ಲ ಹಚ್ಚೇರಿ, ಇವಾಗೇನು ಅಲ್ಲಿ ಹಚ್ಚೋಕ್ಕೆ ಬಿಟ್ಟಿಲ್ಲ. ಎಲ್ಲ ಮುಗಿಸ್ಕೊಂಡು ಸರಿ ಇನ್ನೊಂದು ಸರಿ ಬರೋಣ ಅಂದ್ಬಿಟ್ಟು ವಾಪಸ್ ಮನೆಗೆ ಹೊರಟ್ರಿ. ನೋಡಿ ಯಾವ ಥರ ಜನಕ್ಕೆ ನೋಡಿ ಈ ಥರ ಎಲ್ಪೂ ಆಗ್ತೈತಿ. ಇವರೆಲ್ಲ ಪಾಪ ನೋಡಿ ಬಂದವ್ರಿಗೆಲ್ಲ ಈ ಥರ ಏನಾದರೂ ಕೊಂಡ್ಕೊಂತಾರಂತೆ, ಇವ್ರಿಗೂ ವ್ಯಾಪಾರನೂ ಆಗುತ್ತೆ ಈ ಥರ ಎಲ್ಲ ಮಾಡೋದು.